ಹೆಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನದಿಂದ ಐ ವಾಸ್ ಲಿಟ್ರಲಿ ಕ್ರೇವಿಂಗ್ ಫಾರ್ ದಿಸ್. ಫೈನಲ್ ಇದು ಮನೆಗೆ ಬಂತು. ಕ್ರಾಫ್ಟ್ಸ್ಮನ್ ಇಂಡಿಯಾ ಆನ್ಲೈನ್ ಅಂತ ಒಂದು ವೆಬ್ಸೈಟಿಂದ ಇದು ಮುದ್ದಾದ ಮಡಿಕೆಗಳನ್ನು ನಾನು ಆರ್ಡರ್ ಮಾಡಿದ್ದೆ ಆಯಿತಾ. ಇವರ ಪ್ಯಾಕಿಂಗ್ ಟಾಪ್ ನಾಚ್ ಅಂತ ಹೇಳ್ಬೋದು. ಯಾವ ಐಟಮ್ಸ್ ಕೂಡ ಒಂದು ಚೂರು ಡ್ಯಾಮೇಜ್ ಆಗಿರಲಿಲ್ಲ. ಅಷ್ಟು ಚಂದ ಪ್ಯಾಕ್ ಮಾಡಿ ಕಳಿಸಿದ್ರೆ ಆಯ್ತಾ. ದಿಸ್ ಇಸ್ ವರ್ತ್ ಎವ್ರಿ ಪೆನ್ನಿ ಅಂತ ನನ್ಗನ್ಸ್ತು. ನಾನು ಆರ್ಡರ್ ಮಾಡಿದ ಈ ಸೆಟ್ಟಲ್ಲಿ ಒಟ್ಟು 3 ಪಾಟ್ ಇತ್ತು. ಒಂದು ಸಣ್ಣ ಪಾಟ್, ಮೀಡಿಯಂ ಸೈಜ್ ಇದು ಮತ್ತೆ ದೊಡ್ಡ ಪಾಟ್, ಇದು ರೈಸ್ ಪಾಟ್. ಇದರ ಒಟ್ಟಿಗೆ ಲಿಡ್ ಕೂಡ ಇತ್ತು. 2 ಪಾಟಿಗೆ ಇದನ್ನು ಯೂಸ್ ಮಾಡಬಹುದು. ಅದಲ್ಲದೆ ವುಡನ್ ಸ್ಪ್ಯಾಚುಲಾ ಕೂಡ ಕಳಿಸಿದ್ದಾರೆ. ಪಾಟಿಗೆ ಯಾವುದೇ ಸ್ಕ್ರಾಚ್ ಬೀಳದ ತರ ಇದನ್ನು ಯೂಸ್ ಮಾಡಿಕೊಳ್ಬಹುದು. ಇದರ ಬೆಸ್ಟ್ ಪಾರ್ಟ್ ಅಂತ ಹೇಳಿದ್ರೆ ಇದು ಪ್ರೀ ಸೀಸನ್ಡ್ ಆಗಿರ್ತದೆ. ಮನೆಗೆ ತಂದು ಗಂಜಿಯಲ್ಲಿ ಕುದಿ ಬರಿಸುದು ಅಥವಾ ನೀರಲ್ಲಿ ಹಾಕಿಡುದು ಯಾವ ರಗಳೆ ಸಹ ಇರುವುದಿಲ್ಲ. ಡೈರೆಕ್ಟ್ ವಾಶ್ ಮಾಡಿ ಆನ್ ಸ್ಪಾಟ್ ಇದನ್ನು ಯೂಸ್ ಮಾಡಿಕೊಳ್ಬಹುದು. ಇದರಲ್ಲಿ ಮಾಡಿದಂಥ ಅಡಿಗೆ ಬೇರೆನೇ ಒಂದು ಟೇಸ್ಟ್ ಕೊಡ್ತದೆ. ಅದಲ್ಲದೆ ಹೆಲ್ತಿಗೆ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇವತ್ತು ಒಂದು ಒಳ್ಳೆ ಸಾಂಬಾರು ಮಾಡುವ ಈ ಮಡಿಕೆ ಯೂಸ್ ಮಾಡಿ. ಸೊ ಪಾಟಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜಜ್ಜಿದಂಥ ಬೆಳ್ಳುಳ್ಳಿ ಹಾಕಿಕೊಂಡು ಚಂದ ಫ್ರೈ ಮಾಡಿಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಗಡ್ಡೆ ನೀರುಳ್ಳಿ ಹಾಕಿಕೊಂಡು ಮತ್ತೆ ಚಂದ ಫ್ರೈ ಮಾಡಿಕೊಳ್ಳೋದು. ಇದರಲ್ಲಿ ಫ್ರೈ ಆಗ್ತಿರುವಾಗಲೇ ಉಂಟಲ್ಲ, ಅದೊಂದು ಮಣ್ಣಿನ ಮಡಿಕೆ, ಇದು ಒಳ್ಳೆ ಒಂದು ಪರಿಮಳ ಬರ್ತದೆ. ನನಗೆ ಆ ಸ್ಮೆಲ್ ಅಂದರೆ ತುಂಬ ಇಷ್ಟ ಆಯಿತಾ. ಸೊ ನೆಕ್ಸ್ಟ್ ಇದಕ್ಕಿನ್ನು ಕಟ್ ಮಾಡಿದಂಥ ಟೊಮ್ಯಾಟೊ, 1 ಸ್ಲಿಟ್ ಚಿಲ್ಲಿ ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಚಂದ ಫ್ರೈ ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಗೆ ಅರಿಶಿನ ಹಾಕ್ಕೊಂಡು ಚಂದ ಇದನ್ನು ಬಾಡಿಸಿಕೊಳ್ಬೇಕಾಯ್ತಾ. ಸೊ ಈಸಿಯಾಗಿ ಇದರಲ್ಲಿ ಸಾಂಬಾರು ಮಾಡ್ಬೋದು, ಜಾಸ್ತಿ ಏನು ಕಷ್ಟ ಇಲ್ಲ. ಕಟ್ ಮಾಡಿದಂಥ ಎಲ್ಲ ವೆಜಿಟೇಬಲ್ಸನ್ನು ಇದಕ್ಕೆ ಹಾಕಿಕೊಂಡು ಚಂದ ಮಿಕ್ಸ್ ಮಾಡಿಕೊಳ್ಳಿ. ಆದಷ್ಟು ವುಡನ್ ಸ್ಪ್ಯಾಚುಲಾ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು, ಪಾಟಿಗೆ ಸ್ಕ್ರಾಚ್ ಬೀಳುವುದಿಲ್ಲ. ಇನ್ನು ತರಕಾರಿ ಸ್ವಲ್ಪ ಬೆಂದ ಮೇಲೆ ಒಂದು 2 ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕೊಳ್ಳಿ. ಯಾವ ಸಾಂಬಾರ್ ಪೌಡರ್ ಕೂಡ ಹಾಕಿಕೊಳ್ಬೋದು. ಸೊ ಇದನ್ನು ಚಂದ ಮಿಕ್ಸ್ ಮಾಡಿಕೊಂಡು ಒಂದು 2 ಗ್ಲಾಸಷ್ಟು ನೀರು ಹಾಕೊಂಡ್ರೆ ಸಾಕು ಬೇಯಲಿಕ್ಕೆ. ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಇದು ಪಾಟ್ ನೋಡಲಿಕ್ಕೆ ಸಣ್ಣದು ಕಾಣ್ತದೆ, ಬಟ್ ಆ್ಯಕ್ಚುಲಿ ತುಂಬ ಸಣ್ಣದಿಲ್ಲ ಇದು. ಸೊ ಒಂದು ಸಾಂಬಾರು ಮಾಡ್ಬೋದು, ಅಷ್ಟು ದೊಡ್ಡದಿದೆ. ಇನ್ನು ಇದಕ್ಕೆ ಹುಣಸೆ ಹಣ್ಣಿನ ನೀರು ಹಾಕೊಳ್ತಾ ಇದ್ದೇನೆ. ಕುದಿ ಬರುವಾಗ ಇದನ್ನು ಹಾಕೊಂಡ್ರೆ ಆಯಿತು. ನೆಕ್ಸ್ಟ್ ಇದು ಕಂಪ್ಲೀಟಾಗಿ ಬೆಂದ ಮೇಲೆ ಆಗಲೇ ಬೇಯಿಸಿಟ್ಟಂತ ಬೇಳೆ ಉಂಟು ನೋಡಿ, ಅದನ್ನು ಹಾಕಿಕೊಂಡು ಚಂದ ಇದನ್ನು ಮಿಕ್ಸ್ ಮಾಡಿಕೊಳ್ಳೋದು. ಸೊ ಒಂದು ಕುದಿ ಬಂದ ಮೇಲೆ ಗಾರ್ನಿಷ್ಗೋಸ್ಕರ ಕೊರಿಯಾಂಡರ್ ಲೀವ್ಸ್ ಹಾಕಿದರೆ ಸೂಪರ್ ಆಗಿರೋ ಒಂದು ಸಾಂಬಾರು ರೆಡಿ ಆಗ್ತದೆ. ಅದಲ್ಲದೆ ಈ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ ಸಾಂಬಾರು ಉಂಟಲ್ಲ, ಒಂದು ಟೇಸ್ಟೇ ಬೇರೆ ಆಯಿತಾ. ಇಂಥ ಪಾಟ್ಗಳಲ್ಲಿ ಉಂಟಲ್ಲ, ಈ ಚಿಕನ್ ಆಗಿರ್ಬೋದು ಅಥವಾ ಮೀನಿನ ಪುಳಿ ಮುಂಚಿ ಎಲ್ಲ ಒಳ್ಳೆದಾಗ್ತದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಫಿಶ್ ಪುಳಿ ಮುಂಚಿದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಚೆಕ್ ಮಾಡ್ಕೊಳ್ಬೋದು. ಈ ಕ್ರಾಫ್ಟ್ಸ್ಮನ್ ಇಂಡಿಯಾ ಆನ್ಲೈನ್ ಇವರ ವೆಬ್ಸೈಟ್ ಲಿಂಕ್, ಪ್ರಾಡಕ್ಟ್ ಲಿಂಕ್ ಮತ್ತು ಇವರ ವಾಟ್ಸ್ಆಪ್ ನಂಬರ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೇನೆ. ಯಾರಿಗಾದರೂ ಇವರ ಐಟಮ್ಸ್ ಬೇಕಿದ್ರೆ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು.